भागं देवेभ्यो विदधात्यायं प्रचन्द्रमाः स्थिरति दीर्घमायुः श्रीकाटेरम्मदेव्याः परिपूर्णानुग्रह आयुरारोग्यमनोवाञ्छाः फलसिद्धिरस्तु। ಇವಾಗ ಗರ್ಭಗುಡಿ ಹಿಂದೆಗಡೆ ತಾನೇ ಇದು? ಗರ್ಭಗುಡಿ ಹಿಂದೆಗಡೆ ಏನಕ್ಕೆ ಈ ಥರ ಕಾಸು ಅನ್ಸೋದು? ಅದು ಬಂದು ಅವ್ರ ನಂಬಿಕೆ. ಅವ್ರ ಕೆಲಸ ಆಗುತ್ತೆ ಇಲ್ಲ ಅಂದ್ಬಿಟ್ಟು ಅವರೇ ಟೆಸ್ಟ್ ಮಾಡ್ಕೊಂತಾರೆ. ಕಾಯಿನು ಕೆಳಗಡೆ ಬಿದ್ಬಿಡ್ತು ಅಂದ್ರೆ ಆಗಲ್ಲ ಅಂತ ಅನ್ಕೊಂತಾರೆ. ಆ ಕಾಯಿನ ಹಂಗೆ ಮೆತ್ಕೊಂಡ್ರೆ ಕನ್ಫರ್ಮ್ ಕೆಲಸ ಆಗುತ್ತೆ ಅಂತ ಅವ್ರ ನಂಬಿಕೆ ಇದೆ. ಹೌದಾ? ಸುಮಾರು ಜನ ಎಲ್ಲ ಬಂದು ಇಟ್ಟಿರ್ತಾರೆ. ಸುಮಾರು ಜನ ಇಕ್ಕಿರ್ತಾರೆ. ಸುಮಾರು ಜನ ಅಯ್ಯೋ ನಿಮ್ಮ ಮುಂದ್ಗಡೆ ನೋಡಿ ಎಷ್ಟು ಜನ ಇಕ್ತಾ ಇದಾರೆ. ಅವ್ರ ನಂಬಿಕೆ ವಾರ ಬಂದು ಇರ್ತಾರ. ಪ್ರತಿ ವಾರ ಬರ್ತಾರೆ. ಏನು ಆಯಿಲ್ ಆಗಲಿ ಏನಿಲ್ಲ, ಬೇಕಾದ್ರೆ ನೀವೇ ಟೆಸ್ಟ್ ಮಾಡಿ. ನಿನ್ ಕಾಸಿಗೂ ಬೇರೆಯವ್ರ ಕಾಸಿಗೂ ನೀನೇನು ಏನೋ ಪರಮಾತ್ಮನಿಗೆ ಏನೋ ಹೇಳ್ತೀನಿ. ಇದೊಂದು ನಂಬಿಕೆ. ಎಣ್ಣೆ ಆಗ್ಲಿ ಇನ್ನೊಂದಾಗ್ಲಿ ಏನಿಲ್ಲ. ನಮಸ್ಕಾರ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತು ನಾವು ನಮ್ಮ ಹೊಸಕೋಟೆ ಹತ್ರ, ನಮ್ಮೂರ ಹತ್ರನೇ ಇಷ್ಟು ಹತ್ರ ಇದ್ಕೊಂಡು ಕಾಟೇರಮ್ಮ ದೇವಸ್ಥಾನಕ್ಕೆ ಬರೋಕ್ಕಾಗಿಲ್ಲ. ಇವತ್ತೇನೋ ನಮ್ಮ ರಘು, ನಾವು ನಮ್ಮ ಸ್ನೇಹಿತರು, ನಮ್ಮ ಅಣ್ಣವರೆಲ್ಲ ಸೇರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಧೈರ್ಯ ಮಾಡಿ ಬಂದ್ಬಿಟ್ಟು ಒಳಗಡೆ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ಆಮೇಲೆ ಇಲ್ಲಿ ಅರ್ಚಕರಾದಂಥ ರಾಮಯ್ಯವರು ಮಗನೇ ಅರ್ಜುನ್ ಯಾದವ್ ಅಂತ ಅವ್ರು ಸಿಕ್ಕವ್ರೆ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಪ್ಪ ನಮ್ಮ ಚಾನಲ್ ಎಲ್ಲ. ಅಮ್ಮನವ್ರ ವಿಗ್ರಹ ಬಂದು ನಮ್ಮ ಅಪ್ಪಗೆ ಕನಸಿಗೆ ಬಂದಿತ್ತು. ಅಮ್ಮನವ್ರು ಈ ಥರ ನಾನು ನೆನೆಸಿದ್ದೀನಿ, ನನಗೊಂದು ಸ್ನಾನ ಮಾಡಿಕೊಡು ಅಂತ ನಮ್ಮ ಅಮ್ಮನವ್ರ ಕನಸಾಗಿ ಬಂದಿತ್ತು. ನಮ್ಮ ಅಪ್ಪ ಅದು ಅಷ್ಟೊಂದು ಕೇರ್ ಮಾಡಿಲ್ಲ. ಅವಾಗ ಕೇರ್ ಮಾಡಿಲ್ಲ, ಹಿಂಗೆ ಬಿಟ್ಬಿಟ್ಟಿದ್ನು. ಈ ಬಿಸ್ನೆಸ್ ಮಾಡ್ತಾಯಿದ್ನು, ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಸಕ್ಸಸ್ ಆಗಿತ್ತು, ಬಿಟ್ಬಿಟ್ನು. ಆ ಥರ ಅಮ್ಮನವ್ರ ಕನಸಾಗಿ ಬಂದಮೇಲೆ ನಾನು ಹಂಗೆ ಕೇರ್ ಮಾಡ್ತಾನೆ ಇದು ಮಾಡ್ತಾಯಿದ್ನು. ಒಂದು ದಿವಸ ಏನಾಯ್ತಂದರೆ ಬಿಸ್ನೆಸ್ಸಲ್ಲಿ ಫುಲ್ ಲಾಸ್ ಆಗಿಬಿಡ್ತು. ಲಾಸ್ ಆಗಿ ಆಮೇಲೆ ಒಬ್ಬರ ಹತ್ರ ಹೋಗಿ ಕೇಳಿದ್ದಕ್ಕೆ ಈ ಥರ ಅಲ್ಲ ಅಮ್ಮನವ್ರು ವಾಸವಾಗಿದ್ದಾರೆ, ಅಮ್ಮನವ್ರಿಗೊಂದು ಕ್ಷೇತ್ರ ಕಟ್ಟಿಕೊಡು ಅಂತ ಹೇಳಿದ್ರು. ಅವತ್ತು ನಾವಪ್ಪ ಅವ್ರ ಮಾತು ಕೇಳಿ ಕಟ್ಟಿದಾಗಿಂದ ಎಲ್ಲ ಬಂದಂತೆ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ತಾ ಇದೆ. ಆಮೇಲೆ ಒಂದು ಕಾಯಿ ಕಟ್ಟೋದಿರುತ್ತೆ. ಅಮ್ಮನವ್ರ ವಿಗ್ರಹ ಕಟ್ಟಿ ಒಂದು 10-15 ವರ್ಷ ಆಗಿದೆ ಸರ್. ಆ ಮೂಲಸ್ಥಾನ ಬಂದು ಅಲ್ಲಿ ಕಾಟೇರಮ್ಮ ದೇವಸ್ಥಾನ ಅಮ್ಮನವ್ರ ಮೂಲಸ್ಥಾನ. ಆ ಮೂಲಸ್ಥಾನ ಪ್ರತಿಷ್ಠಾಪನೆಗೆ ಒಂದು 20-25 ವರ್ಷ ಆಗಿದೆ. ಅರ್ಜುನ್ ಏನು ಬೀಗಗಳು ಸರ್? ಅದು ಬಂದು ನೀವು ನಿಮ್ಮ ಮನೆ ಮುಂದ್ಗಡೆ ಶತ್ರುಗಳಿರ್ತಾರೆ ನೋಡಿ, ಆ ಶತ್ರುಗಳು ಯಾವಾಗ ನೋಡಿದ್ರು ನಿಮ್ಮ ಮೇಲೆ ಅಡ್ಡಿ ಮಾಡ್ತಾ ಇರ್ತಾರೆ. ಅವ್ರ ಬಾಯಿ ಮುಚ್ಚಕ್ಕೆ ಬೀಗ ಹಾಕ್ತಾರೆ. ಆಮೇಲೆ ಇನ್ನೊಂದು ಬಂದು ಇವಾಗ ನೀವು ಹಸ್ಬೆಂಡ್ ವೈಫ್ ಹೊಂದಾಣಿಕೆ ಇರಲ್ಲ, ಜಾಸ್ತಿ ಹೊಂದಾಣಿಕೆಯಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ಸಂಬಂಧ ಗಟ್ಟಿಯಾಗಿರಬೇಕು ಅಂದ್ಬಿಟ್ಟು ಬೀಗ ಹಾಕ್ತಾರೆ ಸರ್. ಎಷ್ಟು ಈ ತರ ಬೀಗ ಹಾಕೊಂಡು ಹೋದವ್ರಲ್ಲ ನೆರವೇರಿದ್ಯಾ? ಖಂಡಿತ ಆಗಿದೆ ಸರ್. ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಡ್ತಾರ? ಬೀಗ ಅಲ್ಲಿ ಸಿಗುತ್ತೆ, ಅಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ. ನೀವೇ ಅಮ್ಮನವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೊಂಡು ಎತ್ಕೊಂಬಂದು ಇಲ್ಲಿ ಹಾಕೋಂಥದ್ದು. ಅಮ್ಮನವ್ರ ಹತ್ರ ಪೂಜೆ ಮಾಡಿ ಕೊಡ್ತಾರೆ. ಈ ಥರ ಇದ್ದೇ ಇರುತ್ತೆ. ಕಾಟೇರಮ್ಮ, ಕಾಳಿಯಮ್ಮ, ಉಗ್ರ ದೇವತೆಗಳ ಹತ್ರ ಈ ಥರ ಇದ್ದೇ ಇರುತ್ತೆ. ಉಪ್ಪರಳ್ಳಿ ದೇವಸ್ಥಾನ ಹತ್ರ ಈ ಥರ ಕಟ್ಟಾರೆ ಸುಮಾರು. ಸ್ನೇಹಿತರೆ, ಇಲ್ಲಿ ನಮ್ಮ ಕಾಟೇರಮ್ಮ ದೇವಸ್ಥಾನದ ಅರ್ಚಕರು ರಾಮಯ್ಯವ್ರು ಸಿಕ್ಕವ್ರೆ. ಅಣ್ಣ ನಮಸ್ಕಾರ ಅಣ್ಣ. ಇದು ಯಾವತ್ತು ಉತ್ಸವ, ಇದು ಜಾತ್ರೆ ಅಂತ ಹೇಳಿದ್ರಣ್ಣ, ಸ್ವಲ್ಪ ಹೇಳ್ರಣ್ಣ ಎಲ್ಲ ವೀಕ್ಷಕರು ನೋಡಿ. 27ನೇ ತಾರೀಕು ಚಾಮುಂಡೇಶ್ವರಿ ಜನ್ಮದಿನೋತ್ಸವ. ಆ ಜನ್ಮದಿನೋತ್ಸವ ಅಂಗವಾಗಿ 26ನೇ ತಾರೀಕು ಸಂಜೆ 5 ಗಂಟೆಗೆ ಗಣಪತಿ ಹೋಮ ಇರ್ತದೆ. ಹೋಮ ಆದಮೇಲೆ ಈ ಜೀ ಕನ್ನಡ ವಾಹಿನಿ ಕಡೆಯಿಂದ ಕಾಮಿಡಿ ಕಿಲಾಡಿಗಳು ಹಾಸ್ಯ ದೃಶ್ಯ ಇರ್ತದೆ. ಆಮೇಲೆ 27ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನವಚಂಡಿ ಯಾಗ ಆದಮೇಲೆ ದೀಪೋತ್ಸವ, ತಂಬಿಟ್ಟಿನ ಆರತಿ ಅಮ್ಮನಿಗೆ ಇಡೀ ಜೋಡಿ ಗ್ರಾಮದ ವತಿಯಿಂದ ಹಾಗೂ ಭಕ್ತಾದಿಗಳ ವತಿಯಿಂದ ತಂಬಿಟ್ಟಿನ ಆರತಿ ಇರ್ತದೆ ಅಮ್ಮನವ್ರಿಗೆ. ಸಂಜೆ 7 ಗಂಟೆಗೆ ಆರ್ಕೆಸ್ಟ್ರಾ ಇರ್ತದೆ. ಆವತ್ತಿನ ದಿನ ನಮ್ಮ ಒಂದು ಕ್ಷೇತ್ರದ ತಾಯಿಯ ಒಂದು 5 ಹಾಡುಗಳನ್ನು ಕ್ಷೇತ್ರದ ಕಡೆಯಿಂದ ಲಾಂಚ್ ಮಾಡ್ತಾ ಇದ್ದೀರಿ. ಹಾಗೂ 28ನೇ ತಾರೀಕು 25 ದೇವತೆಯರ ಮೆರವಣಿಗೆ. ಬೆಳ್ಳಿ ರಥದ ಮೇಲೆ ತಾಯಿ 25 ದೇವತೆಯರನ್ನು 25 ಬೆಳ್ಳಿ ರಥದ ಮೇಲೆ ತಾಯಿದ ಒಂದು ಮೆರವಣಿಗೆ ಉತ್ಸವ ಇರ್ತದೆ ಈ ಜೋಡಿ ಗ್ರಾಮದಲ್ಲೂ ಹಾಗೂ ದೇವಾಲಯದ ಪ್ರಾಂಗಣದಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ
ಭಕ್ತಾದಿಗಳು ಬಂದು ಆ ತಾಯಿಯ ಒಂದು ಕೃಪೆಗೆ ಪಾತ್ರವಾಗಿ ಆ ತಾಯಿಯ ಒಂದು ಆಶೀರ್ವಾದ ಅನುಗ್ರಹ ಪಡೆಯಬೇಕು. ಇದು ವಿಶೇಷತೆ ಏನಪ್ಪ ಅಂದರೆ ಆವತ್ತಿನ ದಿನ 27ನೇ ತಾರೀಕು ಏನಾಯಿತು, ಆವತ್ತಿನ ದಿನ ಚಾಮುಂಡೇಶ್ವರಿ ಜನ್ಮದಿನೋತ್ಸವ. ಆ ಜನ್ಮದಿನೋತ್ಸವ ಅಂಗವಾಗಿ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆಮೇಲೆ ಅಣ್ಣ ಇದು ಉತ್ಸವ ಮೆರವಣಿಗೆ ದೇವರು ಇತ್ತಲ್ಲ, ಅದು ಯಾವತ್ತು ಇಲ್ಲಿ ಮೆರವಣಿಗೆ ಮಾಡಿ ಅರ್ಚೆಗಳೆಲ್ಲ ಕೇಳ್ಕೊಳ್ತಾರಲ್ಲ, ಅದು ಯಾವತ್ತು ಬರೋದು ಅಂದ್ಬಿಟ್ಟು ನಮ್ಮ ಭಕ್ತಾದಿಗಳಿಗೆಲ್ಲ ಪ್ರತಿ ಪೌರ್ಣಮಿ ದಿನ ಬೆಳಗ್ಗೆ 10 ಗಂಟೆಗೆ, ಪ್ರತಿ ಅಮಾವಾಸ್ಯೆ ದಿನ ಸಂಜೆ 10 ಗಂಟೆಗೆ ಆ ಒಂದು ವಾಗ್ದಾನದ ಒಂದು ಕಾರ್ಯಕ್ರಮ. ಅಮಾವಾಸ್ಯೆ ದಿನ ನೈಟ್ 10 ಗಂಟೆಗೆ, ಪೌರ್ಣಮಿ ದಿನ ಬೆಳಗ್ಗೆ 10 ಗಂಟೆಗೆ. ಅವರು ಯಾವುದೇ ರೀತಿ ಒಂದು ಉತ್ಸವ ದೇವರನ್ನ ನಾವು ಯಾರೂ ಸಹಿತ ದೇವಸ್ಥಾನ ಸಂಬಂಧಪಟ್ಟದಂತ ಯಾರೂ ಸಹಿತ ಎತ್ಕೊಳಲ್ಲ. ಬರಂತ ಭಕ್ತಾದಿಗಳು ಎಲ್ಲಿ ಮೇಲೆ ಎತ್ಕೊಳ್ತಾರೆ. ಅದಕ್ಕೆ ತಾಯಿ ಒಂದು ಏನೋ ಒಂದು ಸಮಸ್ಯೆ ಕೇಳಿದಾಗ ಅದಕ್ಕೆ ಆಗುತ್ತೆ ಅಂದರೆ ತಾಯಿ ಬಲವಾಗಿ ಹೊರ ಕೊಡ್ತಾಳೆ, ಆಗಲ್ಲ ಅಂದರೆ ಎಡವಾಗಿ ಕೊಡ್ತಾಳೆ. ಹೌದೌದು, ನೋಡಿದ್ದೀವಿ. ಅದು ಕ್ಷೇತ್ರದ ವಿಶೇಷತೆ. ಇಲ್ಲಿ ಯಾರೇ ಬರಲಿ ಸರ್, ಯಾರೇ ಬರಲಿ ಆ ಜಗನ್ಮಾತೆ ನಂಬಿ ಬರಬೇಕು. ನಂಬಿ ಬಂದರೆ ಫಲ ಅನ್ನೋದು ಖಂಡಿತ ಸಿಗುತ್ತೆ. ಹೌದೌದು, ನಿಜ. ನಂಬಿಕೆ ಬೇಕು. ಅಲ್ಲ, ನಂಬಿ ಬಂದು ದೇವ್ರು ಒಳ್ಳೇದು ಮಾಡಿದ ಕೆಲವು ಇಷ್ಟೊಂದು ಲಕ್ಷಾಂತರ ಜನಗಳು ಬರ್ತಾವೆ. ಇವತ್ತಿನ ದಿನ ನಡೀತಾರಂಥ ಕಾಮಗಾರಿ ಏನಾಯ್ತು 252 ಮಹಾಪ್ರತ್ಯಂಗಿರ ದೇವಿಯ ಒಂದು ಕಾಮಗಾರಿ ಏನಾಯ್ತು, ಅದು ಆ ಕಾಮಗಾರಿ 2 ವರ್ಷಕ್ಕೆ ಮುಗೀತದೆ. 2 ವರ್ಷಕ್ಕೆ ತಾಯಿನ ಒಂದು ಲೋಕಾರ್ಪಣೆ ಮಾಡುವಂಥ ಸಂಕಲ್ಪ ಹೊತ್ಕೊಂಡಿದ್ದೀರಿ. ಆ ಒಂದು ಲೋಕಾರ್ಪಣೆ ಆದರೆ ವಿಶ್ವದಲ್ಲೇ ಆಧ್ಯಾತ್ಮಿಕದಲ್ಲಿ ಸನಾತನ ಧರ್ಮದಲ್ಲಿ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ಅದು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಆಗ್ತಾ ಇದೆ ಅಂದರೆ ಅದು ನಮ್ಮ ಎಲ್ಲರಿಗೂ ಹೆಗ್ಗಳಿಕೆ ಒಂದು ಇದು. ಹೌದೌದು, ಕ್ಷೇತ್ರದ ಒಂದು ವಿಶೇಷತೆ. ಹೌದು, ಸರಿ ಅಣ್ಣ. ಅಣ್ಣ, ಈ ಜೋಡಿ ಆಲ್ದ ಮರದ ವಿಶೇಷತೆ ಹೇಳೋಣ ಸ್ವಲ್ಪ. ಇದು ನಮ್ಮ ಪೂರ್ವಿಕರು ಯಾರೋ ನೆಟ್ಟಿರುವಂಥದ್ದು. ಈ ಒಂದು ಜೋಡಿ ಆಲದ ಮರಕ್ಕೆ ನಮ್ಮ ಒಂದು ಕ್ಷೇತ್ರದಲ್ಲಿ ಆ ದೇವಾಲಯದಲ್ಲಿ ಕೊಡುವಂಥ ಒಂದು ಹರಕೆ ಕೈಯಿಂದ ಪೂರ್ಣ ಫಲನ 9 ವಾರ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಅವರು ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆಗೆ ತಕ್ಕಟ್ಟಾದಂಥ ಪ್ರದಕ್ಷಿಣೆ ಹೇಳ್ತಾರೆ. ಆ ಪ್ರದಕ್ಷಿಣೆನ ಯಾರು ತಪ್ಪದಿರೋ ಒಂದು ಆ ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಕಾಯಿ ಕಟ್ತಾರೋ ಅವ್ರ ಇಷ್ಟಾರ್ಥಗಳು ಏನೋ ಸಮಸ್ಯೆ ಕಾಯಿ ಕಟ್ಟಿದ್ರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಏನಕ್ಕೆ 9 ವಾರನೇ ಕಟ್ಟಬೇಕಂದ್ರೆ ಆ ಜೋಡಿ ಹಾಲದ ಮರ ಮಧ್ಯದಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ. ನವದುರ್ಗಿಯರಿಗೂ ನವ ಫಲಗಳು ನಾವು ಅರ್ಪಿಸ್ತಾರೆ. ಒಂದು ಹೆಣ್ಣು ಮಗು ಮನೆಗೆ ಬಂದರೆ ನಾವು ಯಾವ ಥರ ಸತ್ಕಾರ ಮಾಡ್ತೀರೋ ಅವ್ರಿಗೆ ಆ ಥರ ಅಮ್ಮನವ್ರಿಗೆ ನಮ್ಮ ಮನಸ್ಫೂರ್ತಿಯಾಗಿ ಮಾಡೋಂಥದ್ದು. ಇಲ್ಲಿ ಏನೇ ಮಾಡಲಿ ನಂಬಿಕೆಯಿಂದ ಮಾಡಬೇಕು. ನಂಬಿಕೆ, ಶ್ರದ್ಧೆ, ಭಕ್ತಿ ಇದಿದ್ರೆ ಈ ಕೆಲಸ ಆಗುತ್ತೆ. ದೇವ್ರು ಒಳ್ಳೇದು ಮಾಡಿ. ಹೌದು, ನಂಬಿಕೆ ಇಡಬೇಕು. ಇಲ್ಲಿ ಮಾನವ ಶಕ್ತಿನ ಯಾವುದಿಲ್ಲ, ದೈವಶಕ್ತಿ. ಭಗವಂತನ ನಾವು ಎಷ್ಟು ನಂಬಿದ್ರೆ ಅಷ್ಟು ಬಲ ನಂಬಬೇಕು. ಸ್ನೇಹಿತರೆ ನೋಡಿ, ಇದೇ ಜಾಗದಲ್ಲಿ 252 ಅಡಿ ದೇವಿದು ವಿಗ್ರಹ, ಕಾಟೇರಮ್ಮ ದೇವಿದು ವಿಗ್ರಹ ಬರೋದು ಅಲ್ಲಣ್ಣ? ಪ್ರತ್ಯಂಗಿರಾ ದೇವಿದು ವಿಗ್ರಹ ಬರೋದು. ಹೇಳೋಣ ಇದ್ರ ಬಗ್ಗೆ ಒಂದು ಸ್ವಲ್ಪ. ಸರ್, ಇದು ಬಂದ್ಬಿಟ್ಟು 40 ಅಡಿಯಿಂದ ಬರ್ತಾ ಇರೋದು ಫೌಂಡೇಶನ್. 175 ಅಡಿ ಅಡ್ಡಗಲ, 55 ಅಡಿ ಉತ್ತರ ಪೂರ್ವ ಪಶ್ಚಿಮ ಬರ್ತದೆ. ಉತ್ತರ ದಕ್ಷಿಣ ಬಂದ್ಬಿಟ್ಟು 175 ಅಡಿ ಬರ್ತದೆ. ಡೀಪ್ ಬಂದ್ಬಿಟ್ಟು 40 ಅಡಿಯಿಂದ ಬರ್ತಾ ಇರೋದು. ಇದು ಬೇಸ್ ಲೆವೆಲ್ ನಿಂತ್ಕೊಂಡೈತಿ ಇವಾಗ ಬೇಸ್ ಲೆವೆಲ್ ಐತೆ. ಇದು 50 ಅಡಿ ಬೇಸ್ ಲೆವೆಲ್ ನಿಲ್ಸಿದ್ರಿ. ಇಲ್ಲಿಂದ ಆಚೆಗೆ 27 ಅಡಿ ಪೀಠ ಬರ್ತದೆ. 27 ಅಡಿ ಪೀಠದ ಮೇಲೆ ತಾಯಿ ಬರೋಂಥದ್ದು. ಪೀಠದ ಮೇಲೆ 252 ಅಡಿ ಹೈಟ್ ಬರ್ತದೆ ವಿಗ್ರಹ. 175 ಅಡಿ ಅಡ್ಡಗಲ, ಸಿಂಹ 151 ಅಡಿ ಹೈಟು. ಸಿಂಹದ ಮೇಲೆ ತಾಯಿ ಕೂತಿರುವಂಥದ್ದು. ಇದು ಈ ಕಲಿಯುಗದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅದರಲ್ಲಿ ಹೆಣ್ಣು ದೇವತೆದು ಮೊಟ್ಟ ಮೊದಲ ಬಾರಿಗೆ ಈ ಒಂದು ನಮ್ಮ ಒಂದು ಹೊಸಕೋಟೆ ತಾಲೂಕಲ್ಲಿ ಈ ಒಂದು ಪುಟ್ಟ ಗ್ರಾಮದಲ್ಲಿ, ಈ ಜೋಡಿ ಗ್ರಾಮ ಏನಂತೀರ, ಕಂಬಳಿಪುರ ಕೆಂಪಾಪುರ ಗ್ರಾಮದಲ್ಲಿ ನಿರ್ಮಾಣ ಆಗ್ತಿರುವಂಥದ್ದು. ಅದರಲ್ಲೂ ಪ್ರತ್ಯೇಕವಾಗಿ ಮಹಾಪ್ರತ್ಯಂಗಿರ ದೇವಿದು ಇಲ್ಲಿ ವಿಶೇಷವಾದಂಥದ್ದು. ಈ ಒಂದು ತಾಯಿಯ ಒಂದು ಅನುಗ್ರಹ ಆಶೀರ್ವಾದ ಇರೋದ್ರಿಂದನೇ ಈ ಒಂದು ಕಾಮಗಾರಿ ಈ ಒಂದು ಮಟ್ಟಕ್ಕೆ ಬೆಳೀತಾ ಇರೋದು. ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ. ಪ್ರತಿಯೊಂದು ಅಷ್ಟೇ ದೈವಶಕ್ತಿ. ಇದಕ್ಕೆ ಎಲ್ಲಿ ಈ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಯಾವ ರೀತಿ ದುಡ್ಡು ಏನು ಅನ್ನೋ ಜನಕ್ಕೆ ಕುತೂಹಲ ಆಗಿರ್ಬೋದು. ಇದು ನನ್ನಿಂದ ನನ್ನ ಜೋಪಿಂದ ಆಗ್ತಾ ಇರೋಂಥದ್ದಲ್ಲ. ನಾನು ಹಾಕುವಂತ ಶ್ರೀಮಂತನು ನಾನಲ್ಲ. ನಾನು ಒಂದು ಬಡ ಕುಟುಂಬದಿಂದ ಬಂದಿರೋಂಥವನು. ನಾವು ಎಲ್ಲಾ ತರ ಅವಮಾನಗಳು ಎಲ್ಲ ಬಿದ್ದು ಈ ಒಂದು ಮಟ್ಟಕ್ಕೆ ತಾಯಿ ತಂದು ನಿಲ್ಲಿಸಿರುವಂಥದ್ದು. ಆ ತಾಯಿ ಸಾಕ್ಷಾತ್ವಾಗಿ ಇಲ್ಲಿ ನೆಲೆಸೋಳೆ ಅನ್ನೋದಕ್ಕೆ ನಿದರ್ಶನಗಳಿವೆಲ್ಲ. ಯಾಕಂದ್ರೆ ಈ ಪಿಲ್ಲರ್ ನೋಡಬಹುದು ನೀವು. ಈ ಒಂದು ಪಿಲ್ಲರ್ ಬಂದ್ಬಿಟ್ಟು 5 ಅಡಿ ಬರ್ತದೆ. ಒಂದು ಪಿಲ್ಲರ್ 40 ಅಡಿಯಿಂದ ಪಿಲ್ಲರ್ ಬರ್ತಾ ಐತೆ. ಈ ಒಂದು ಪಿಲ್ಲರ್ ದುಡ್ಡಿಗೆ ಒಂದು ಡೂಪ್ಲೆಕ್ಸ್ ಮನೆ ಕಟ್ಟಬಹುದು. ಒಂದು ಡೂಪ್ಲೆಕ್ಸ್ ಮನೆ ಕಟ್ಟಬಹುದು ಅಂತ ಒಂದು ಅದ್ಭುತವಾದಂತ ಒಂದು ಇದ್ರ ಮೇಲೆ ಫೌಂಡೇಶನ್ ಮಾಡ್ತಾ ಇರೋಂಥದ್ದು. ಈ ಎಲ್ಲಾನು ನಡೀತಾ ಇರೋಂಥದ್ದು ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ, ಅವರು ಕೊಡುವಂತ ದಾನ ಧರ್ಮದಿಂದ
ಇಲ್ಲಿ ಏನೊಂದು 150 ರೂಪಾಯಿ ಕಾಯಿ ತಗೊಳ್ತೀರೋ ಆ ಕಾಯಿ ಕೊಡೋಂಥ ದುಡ್ಡನ್ನು ಒಂದು ಕಡೆ ಶೇಖರಣೆ ಮಾಡಿ ಅದನ್ನು ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಈ ಒಂದು ಕಾಮಗಾರಿಗೆ ಬಳಸ್ತಾ ಇರೋಂಥದ್ದು. ಇಲ್ಲಿ ನಡೀತಾರಂಥ ಅನ್ನದಾಸೋಹ ಆಗಿರ್ಬೋದು, ಇಲ್ಲಿ ನಡೀತಾರಂಥ ಕಾಮಗಾರಿ ಆಗಿರ್ಬೋದು, ಪ್ರತಿ ಒಂದೂ ಸಹಿತ ಭಕ್ತಾದಿಗಳು ಕೊಡಂಥ ಭಿಕ್ಷೆಯಿಂದ ಮಾಡುತ್ತಾ ಇರೋಂಥದ್ದು. ಸರ್ ಇಲ್ಲಿ ಯಾರೇ ಮಾಡಲಿ, ಯಾರೇ ಬರಲಿ, ಯಾರೇ ಹೋಗಲಿ, ಒಂದೇ ನಂಬಿಕೆ. ಭಗವಂತನ ಮೇಲೆ, ನಮ್ಮ ಸನಾತನ ಧರ್ಮದ ಮೇಲೆ ಯಾರ ನಂಬಿಕೆ ಇರ್ತದೋ ಅವರ ನಂಬಿಕೆ ತಾಯಿ ಯಾವತ್ತೂ ಸಹಿತ ಅದಕ್ಕೆ ಮೋಸ ಮಾಡಲ್ಲ. ಅದಕ್ಕೆ ನಾನೇ ಕಾರಣ. ನಾನು ನಾವು 2-3 ವರ್ಷದಿಂದ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದೆ, ಏನೂ ಇರಲಿಲ್ಲ ನನ್ನ ಹತ್ರ. ನನ್ನ ಈ ಒಂದು ಕಾಮಗಾರಿ ಕೆಲಸ ಸ್ಟಾರ್ಟ್ ಮಾಡಿದಾಗ ನಗಿದ್ರು. ನಮ್ಮ ಹೊಸಕೋಟೆ ತಾಲೂಕಿನ ಶಾಸಕರಾದಂಥ ನಮ್ಮ MT ನಾಗರಾಜಣ್ಣವರೇ ಇದಕ್ಕೆ ಭೂಮಿ ಪೂಜೆ ಮಾಡಿದಂಥವ್ರು. ಅವರು ಸಹಿತ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದೀಯಾ, ನಿನ್ನ ಹತ್ರ ಎಲ್ಲೈತೆ ದುಡ್ಡು, ಎಲ್ಲಿಂದ ತರ್ತೀಯಾ, ಎಷ್ಟೈತೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಎಲ್ಲ ಕೇಳಿದರು. ಆವತ್ತು ಸಹಿತ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಬ್ಯಾಂಕ್ ಅಕೌಂಟ್ ಇರಲ್ಲ ನಮ್ಮ ಟ್ರಸ್ಟ್ದ. ನಾನು ಆವತ್ತು ಒಂದೇ ಮಾತು, ನನ್ನ ಹತ್ರ ಏನಿಲ್ಲಣ್ಣ, ಎಲ್ಲ ತಾಯಿ ಇದೆ, ಅವಳು ಯಾವ ರೀತಿ ನಡ್ಸ್ಕೊಳ್ತಾಳೆ ಆ ಥರ ನಡ್ಸ್ಕೊಳಲ್ಲ ಅಂದರೆ. ಆಮೇಲೆ 2 ವರ್ಷ ನಾನು ಹೋಗಿ ಕೈ ಚಾಚಿದವರಿಲ್ಲ, ಪ್ರತಿ ಒಬ್ಬರ ಹತ್ರ ಕೈ ಚಾಚಿದ್ದೀನಿ. ಯಾರೂ ಸಹಿತ ನಂಗೆ ಸಹಕಾರ ಕೊಡಿಲ್ಲ, ಯಾರೂ ಸಹಿತ ನಂಗೆ ಸಪೋರ್ಟ್ ಮಾಡಿಲ್ಲ. ಎಲ್ಲ ಆದಮೇಲೆ ಪ್ರಪಂಚ ಎಲ್ಲ ಓಡಾಡ್ಕೊಂಬಂದು ಎಲ್ಲ ಆದಮೇಲೆ ಕಡೆಗೆ ನೀನೇ ಎಲ್ಲ ಅಂತೇಳಿ ಅಮ್ಮನ ತಾಯಿ ಮುಂದೆ ತಾಯಿ ಪಾದ ಇಟ್ಕೊಂಡ್ಮೇಲೆ ಸರ್ ಆವತ್ತು ಯಾವತ್ತು ನಾನು ಎಲ್ಲ ಬಿಟ್ಟು ಎಲ್ಲರನ್ನು ತೊರೆದು ಎಲ್ಲ ನೀನೇ ಅಂತ ಅಮ್ಮನ ಪಾದ ಇಟ್ಕೊಂಡು ಅಲ್ಲಿಂದ ಆಚೆಗೆ ಇಲ್ಲಿ ಯಾವ ರೀತಿ ಕೆಲಸ ಸ್ಟಾರ್ಟ್ ಆಯ್ತು ಅಂದರೆ, ಒಂದು ದಿನ ಕೆಲಸ ನಿಂತಿಲ್ಲ, ಒಂದೇ ಒಂದು ದಿನ ಕೆಲಸ ನಿಂತಿಲ್ಲ, ಡೇ ಅಂಡ್ ನೈಟ್ ಕೆಲಸ ಮಾಡ್ತಾವ್ರೆ. ಈ ಒಂದು ಪ್ರಾಜೆಕ್ಟ್ಗೆ ಏನೊಂದು ಧನದ ಸಹಾಯ ಬೇಕೋ ಅದು ತಾಯಿನೇ ತರಿಸ್ಕೊಳ್ತಾವಳೆ. ಇದೇ ಸಾಕು ಸರ್ ಜನಕ್ಕೆ ನಿದರ್ಶನಗಳು. ಇಲ್ಲಿ ನಡೀತಾ ಇರೋಂಥದ್ದು ಇದೇ ಸಾಕು. ಯಾಕಂದ್ರೆ ನನ್ನ ಬಗ್ಗೆ ಊರಲ್ಲಿ ಕೇಳ್ಬೋದು, ಅವನ ಹತ್ರ ಏನಿತ್ತು ಏನಿಲ್ಲ ಅಂತ ಜನಗಳೇ ಹೇಳ್ತಾರೆ. ನನ್ನ ಹತ್ರ ಏನೂ ಇರಲಿಲ್ಲ, ಊರಲ್ಲಿ ಹೇಳ್ತಾರೆ. ಅವನ ಹತ್ರ ಏನಿಲ್ಲ, ಕೆರ ಪುಟ್ಬಾತ್ ಅಂತ ಹೇಳ್ತಾರೆ ಊರಲ್ಲಿ. ತಂದೆ ತಾಯಿ ಮಾಡೋಂಥ ಆಸ್ತಿ ಇರ್ಬೋದು, ಏನೊಂದು 3-4 ಎಕರೆ ಆಸ್ತಿ ಇರ್ಬೋದು ಅಷ್ಟೇ ನಮ್ದು. ಅದನ್ನು ಸಹಿತ ಮಾರಾಟಕ್ಕೆ ಇಕ್ಕಿದ್ದೆ. ಅದು ಸಹಿತ ನನ್ನ ಕೈಯಿಂದ ಒಂದು ಇಂಚು ನನ್ನ ಕೈಯಿಂದ ಮಾರಿಸಿಲ್ಲ. ನನ್ನ ತಾಯಿ 1 ಇಂಚು ನನ್ನ ಕೈಯಿಂದ ಮಾರಿಸಿಲ್ಲ. ಪ್ರತಿ ಒಂದು ಸಹಿತ ಅವಳು ಕೊಡಂತ ಭಿಕ್ಷೆಯಿಂದ, ಅವಳ ಅನುಗ್ರಹದಿಂದ ಮಾಡ್ತಾ ಇರೋಂಥದ್ದು ಈ ಕಾಮಗಾರಿ. ಪ್ರಪಂಚಕ್ಕೆ ಆ ತಾಯಿಯಲ್ಲಿ ಸಾಕ್ಷಾತ್ವಾಗಿ ನಿಲ್ಲಿಸ್ಬಿಟ್ಟವಳೆ. ಬರೀ ರೂಪ ಮಾತ್ರ ನಾವು ಕೊಡ್ತಾ ಇದ್ದೀರ ಅಷ್ಟೇ. ಅವಳು ಸಾಕ್ಷಾತ್ ಅವಳೆ. ಇವಾಗ ರೂಪ ಮಾತ್ರ ಜನಕ್ಕೆ ತೋರಿಸ್ತಾ ಇದ್ದೀರಿ. ಇಲ್ಲಿ ನಂಬಿ ಬಂದವರ ಕಷ್ಟಗಳು, ನಂಬಿ ಬಂದವರ ಸಮಸ್ಯೆಗಳು 100ಕ್ಕೆ 1000% ರಿಸಲ್ಟ್ ಸಿಗುತ್ತೆ. ನಂಬಿಕೆ ಬೇಕು ಜನಕ್ಕೆ, ನಮ್ಮ ಧರ್ಮದ ಮೇಲೆ ನಂಬಿಕೆ ಬೇಕು, ನಮ್ಮ ಒಂದು ದೇವರ ಮೇಲೆ ಒಂದು ವಿಶ್ವಾಸ ಬೇಕು. ಅದಿದ್ರೆ ಯಾವತ್ತೂ ಸಹಿತ ಎಲ್ಲೇ ಹೋಗ್ಲಿ, ಏನೇ ಮಾಡಲಿ, ಆ ತಾಯಿ ನಿಮ್ಮ ಹಿಂದೆ ಇದ್ದು ನಿಮ್ಗೆ ಕಾಪಾಡ್ತಾಳೆ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿ. ಇನ್ನೊಂದು, ಈ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ತಾಯಿ ನನ್ನ ಪ್ರಕಾರ ಇಡೀ ಹೊಸಕೋಟೆ ತಾಲೂಕೆ ಕಾಣಿಸ್ಬೋದಲ್ಲ ಅಷ್ಟೇ. 252 ಅಡಿ ಐಟ್ ಅಂದ್ರೆ ಸುಮಾರು ಎಷ್ಟು ಹೋಗುತ್ತೆ? ನಾವು ಇವಾಗ ಮುರುಡೇಶ್ವರಕ್ಕೆ ಹೋಗ್ಬೋದು, ಮುರುಡೇಶ್ವರಕ್ಕೆ ಹೋಗ್ಬಿಟ್ಟು ಆ ಶಿಖರ 108 ಅಡಿ ಅನ್ನೋದು, ಅದು ಡಬಲ್ ಕಿನ್ನ ಜಾಸ್ತಿ ಬರುತ್ತೆ ಅಂದ್ರೆ ಲೆಕ್ಕ ಹಾಕೊಂಡ್ಬೋದು. 2.5 ಪಟ್ಟು ಬರ್ತದೆ. 2.5 ಪಟ್ಟು ಅಂದ್ರೆ ಹೊಸಕೋಟೆ ತಾಲೂಕಲ್ಲಿ ಎಲ್ಲಾದ್ರೂ ನಿಂತ್ಕೊಂಡು ನೋಡ್ಬೋದು, ಕಾಣಿಸುತ್ತೆ ದೇವಿ. ಆತರ ಇರುತ್ತೆ. ಇದು ನಮ್ಮ ಕರ್ನಾಟಕದವರಿಗೆ, ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಪಡಂತ ವಿಚಾರ. ನಮ್ಮ ಕರ್ನಾಟಕಕ್ಕೆ ಒಂದು ಕಳಶದ ತರ ಇದು. ಹೌದು. ಈ ಒಂದು ಶಕ್ತಿಪೀಠ ಅಂದ್ರೆ ಅಮ್ಮ ಶಕ್ತಿಪೀಠ ಅಂದ್ರೆ ಕರ್ನಾಟಕ ಅನ್ನೋ ಒಂದು ಹೆಸರು ಬರ್ತದೆ. ಹೆಂಗೆ ಇವಾಗ ಹೋಮ್ ಶಕ್ತಿ, ಈ ತಿರುಪತಿ, ಈ ತರ ಯಾವ ರೀತಿ ಒಂದು ಅಯ್ಯಪ್ಪ ಸ್ವಾಮಿ ಅಂತ ಯಾವ ರೀತಿ ಅಂತಾರೋ, ನಮ್ಮ ಕರ್ನಾಟಕದಲ್ಲಿ ಒಂದು ಅಮ್ಮ ಶಕ್ತಿಪೀಠ ಅನ್ನೋದು ಹೆಸರುವಾಸಿ ಕ್ಷೇತ್ರವಾಗಿ ಉಳಿತದೆ. ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ. ಆಲ್ರೆಡಿ ಆಗ್ಬಿಟ್ಟಿದೆ ಬಿಡೋಣ. 70% 80% ನೀವು ಹೇಳಿದ್ರಲ್ಲ ಈಗ. ನಮ್ಮದಲ್ಲ ಸರ್, ಇಲ್ಲಿ ನಡೆಯೋದು ಇಲ್ಲ. ಆ ತಾಯಿ ಒಂದು ಶಕ್ತಿ ಇರೋದ್ರಿಂದ ನಡೀತಾರ. ಜನ ನಂಬಿ ಬರ್ತಾರೆ. ಪ್ರತಿ ಒಬ್ಬರು ಸಹಿತ ಬರಂತ ಭಕ್ತಾದಿಗಳು ಆ ತಾಯಿನ ನಂಬಿ ಬರ್ತಾರೆ. ಆ ನಂಬಿಕೆಗೆ ತಾಯಿ ಮೋಸ ಮಾಡಿಲ್ಲ. ಅವ್ರಿಗಷ್ಟೇ ಪ್ರತಿ ಒಬ್ಬರದು ಸರ್. ಇವಾಗ ಎಲ್ಲಾ ಕಡೆ ನೀವು ನೋಡ್ಬೋದು, ಎಲ್ಲಾ ಕಡೆ ಬೇರೆ ಕಡೆ ಹೋಗ್ತೀರಾ, ಅವ್ರು ಪ್ರತ್ಯೇಕವಾಗಿ ಇವ್ರನ್ನೇ ಇಂಟರ್ವ್ಯೂ ಮಾಡಿ ಅಂತ. ನಾನು ಎಲ್ಲೂ ಬರಲ್ಲ, ನಾನು ಇಂಟರ್ವ್ಯೂ ನಾನು ಕೊಡೋದಕ್ಕೆ ಬೇಜಾರು. ಯಾಕಂದ್ರೆ ನೀವು ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ನಂಗೆಲ್ಲ ಒಂದು ಫೋಟೋ ನೋಡ್ರಿ, ನಾವು ಡಿಸ್ಪ್ಲೇ ಮಾಡ್ಕೊಂಡು ನಮ್ಗೆ ಬೇಕಾಗಿಲ್ಲ. ಅವಳು ಬೆಳೆದ್ರೆ ನಾವು ಬೆಳಿತೀರಿ, ನಮ್ಮನ್ನೇ ನಾವು ಬೆಳೆಸ್ಕೊಳ್ಳೋದು. ಅವಳು ಬೆಳೆಸ್ತಾವಳೆ ಬೆಳೆನ, ಅವಳು ಬೆಳೆದ್ಬಿಡ್ಲಿ ಫಸ್ಟ್, ಅವಳಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ. ನಂಬಿಕೆ ಬೇಕಷ್ಟೇ. ಅಲ್ಲಿ ಹೋಗ್ಬಿಟ್ಟು ನೀವು ಯಾರನ್ನ ಕೇಳ್ರೆ ಭಕ್ತಾದಿನ ಆ ದೇವ್ರಿಗೆ ಅಷ್ಟೊಂದು ನೀವು ನಿಂತು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಆ ತಾಯಿಗೂ ಗೊತ್ತಾಗ್ತೈತೆ. ಇವತ್ತು ನಾನು ಬರಲ್ಲ, ನೀವು ಅಲ್ಲಿ ಭಕ್ತಾದಿಗಳು ಯಾರನ್ನ ಕೇಳ್ರಿ, ನಿಮ್ಗೆ ಹೆಂಗೈತೆ ಇಲ್ಲಿ ಬಂದ್ಮೇಲೆ ಏನ್ ರಿಸಲ್ಟ್ ಸಿಕ್ಕೈತೆ ಕೇಳಿ, ಅವ್ರ ಬಾಯಿಂದಾನೇ ಕೇಳ್ತೀರ ನೀವು. ಇಲ್ಲಿ ಬಂದ ಮೇಲೆ ಏನ್ ರಿಸಲ್ಟ್ ಸಿಕ್ಕೈತೆ, ಅವ್ರಿಗೆ ಏನ್ ಪರಿಹಾರ ಆಗೈತೆ ಅಂತ ಭಕ್ತಾದಿಗಳು ಹೇಳ್ತಾರೆ. ಅದು ಕ್ಷೇತ್ರದ ಒಂದು ಮಹಿಮೆ. ಇಲ್ಲಿ ನಂಬಿಕೆ ಬೇಕು ಸರ್, ಯಾರೇ ಬಂದ್ ಮಾಡ್ಲಿ ನಂಬಿಕೆ. ಆ ನಂಬಿಕೆ ತಾಯಿ ಶಾಶ್ವತ ಉಳಿಸ್ಕೊಳ್ತಾಳೆ. ನಿಜ.
ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು ಅಂತ ಈ ತಾಯಿಗೆ ಹರಿಸ್ಕೊಂಡ್ವಿ. 9 ವಾರ ಬಂದು ಕಾಯಿ ಕಟ್ಟಿದ್ವಿ. ಈಗ ಸ್ವಲ್ಪ ಪರವಾಗಿಲ್ಲ. ಮತ್ತು ಹೆಲ್ತ್ ಇಶ್ಯೂಸ್ ಇತ್ತು, ಅದೂ ಪರವಾಗಿಲ್ಲ. ಈಗ ಆರೋಗ್ಯ ಸುಧಾರಿಸಿದೆ. ಅದಕ್ಕೆ ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಷ್ಟನೇ ವಾರ ಅಕ್ಕ ಇದು? 9 ವಾರ ಕಂಪ್ಲೀಟ್ ಆಗಿದೆ. ಲಾಸ್ಟ್ ವಾರ ಲಾಸ್ಟ್ ನೀವು ಒಬ್ಬರೇ ಬಂದ್ರಾ? ಇಲ್ಲ, ನಮ್ಮ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ಬಂದಿದ್ವಿ. ಹೇಳಿದೆ, ಅವರು ಜೊತೆಲಿ ಬಂದಿದ್ದಾರೆ. ಅವ್ರಿಗೂ ಸ್ವಲ್ಪ ಒಳ್ಳೇದಾಗ್ತಾ ಇದೆ. ಎಲ್ಲಿಂದ ಬಂದಿದ್ದು ನೀವು? ನಾವು ಕೋಲಾರಿಂದ ಬಂದಿದ್ವಿ. ಈ ಕ್ಷೇತ್ರಕ್ಕೆ ಬಂದ ಮೇಲೆ ಎಲ್ಲ ನೀವು ಅನ್ಕೊಂಡಂಗೆ ಆಯ್ತಮ್ಮ. ಆಗ್ತಾ ಇದೆ. ದೇವ್ರು ಒಳ್ಳೇದು ಮಾಡಲಮ್ಮ. ಥ್ಯಾಂಕ್ ಯು. ಕಂಬಳಿಪುರ ಕೆಂಪಾಪುರ ಅಂದ್ಬಿಟ್ಟು ದಯವಿಟ್ಟು ಒಂದ್ಸತಿ ನಮ್ಮ ಯೂಟ್ಯೂಬ್ ವೀಕ್ಷಕರು ಬಂದು ಇಲ್ಲಿ ವಿಸಿಟ್ ಮಾಡಿರಿ, ಅಮ್ಮಂದು ಆಶೀರ್ವಾದ ಪಡೀರಿ ಅಂತ ಕೇಳ್ತೀವಿ ನಾವು. ಯಾಕಂದರೆ ಸುಮ್ಮನೆ ಯಾರು ಬರಲ್ಲ. ಇಲ್ಲಿ ಏನೋ ಒಂದು ಒಳ್ಳೇದಾದ್ರೇ ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬರೋದು. ಇಲ್ಲಾಂದರೆ ಒಬ್ಬರಿಬ್ಬರು ಬಂದು ಹೋಗ್ಬಿಡ್ತಾರೆ. ಇಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ನಮಗೂ ಇಲ್ಲಿ ಬಂದ ಮೇಲೆ ಏನು ಅನಿಸ್ತು, ಏನೋ ಇಲ್ಲಿ ಶಕ್ತಿ ಇದೆ ಅಂದ್ಬಿಟ್ಟು. ಹಾಗಾಗಿ ನಾವು ಇಷ್ಟು ಹತ್ರ, ನಮ್ದು ಹೊಸಕೋಟೆನೂ ಇಲ್ಲ, ಈ ದೇವಸ್ಥಾನಕ್ಕೂ ನಮ್ಮ ಮನೆಗೂ 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಕುಂಬ್ಳಹಳ್ಳಿಗೆ ಇಲ್ಲಿಗೆ. ಹಂಗಾಗಿ ನಾವು ಫಸ್ಟ್ ಟೈಮೇ ಬಂದಿರೋದು ಇಲ್ಲಿಗೆ. ಇಲ್ಲಿ ಬಂದಮೇಲೆ ಏನೋ ನಮಗೂ ಅನಿಸ್ತು, ಬರಬೇಕಪ್ಪ ನಾವು ಒಂದು 9 ವಾರ ಅನಿಸ್ತು. ನಾವು ಒಂದು 9 ವಾರ ಬರ್ತೀರಿ. ದಯವಿಟ್ಟು ಬಂದು ಈ ತಾಯಿದ ಆಶೀರ್ವಾದ ಪಡೀರಿ ಅಂತ ಹೇಳ್ಕೊಳ್ತೀವಿ ಸ್ನೇಹಿತರೆ ನಾವು.